ನಿಮ್ಮ ಪ್ರೀತಿಯ ಮಂಜ ಮಾಡ್ತಾಯಿರೋ ನಮಸ್ಕಾರಗಳು. ವಿಡಿಯೋ ಸ್ಟಾರ್ಟ್ ಮಾಡುವ. ನಮಸ್ಕಾರ ಬೆಂಗಳೂರು. ಫಸ್ಟ್ ಡ್ಯೂಟಿ ಎಲ್ಲಿಗೆ ಬೀಳುತ್ತೆ ಅಂತ ನೋಡ್ತಾ ಇದ್ದೆ. ಬಿತ್ತು ಫಸ್ಟ್ ಡ್ಯೂಟಿ. ಸೆಂಟ್ರಲ್ಗೆ ಕೊಟ್ಟಿದ್ರು. ರೆಸ್ಟೋರೆಂಟು ಇವಾಗ ಹೊಸದಾಗಿ ಓಪನ್ ಆಗಿರೋದು. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಹೋಟ್ಲ್ನಲ್ಲಿ ನಾವು ಕೊಡೋ ದುಡ್ಡಿಗೆ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ. ಅದೊಂದು ಲೈಕ್ ಮಾಡ್ತೀನಿ. ಇಲ್ಲಿ ಪೇಂಟಿಂಗ್ ಸೂಪರಾಗಿ ಮಾಡೋರೆ. ರಾಜಂದು ಪೇಂಟಿಂಗು, ಮತ್ತು ಬಂದ್ಬಿಟ್ಟು ಈ ಕಡೆ ಜಲ್ಲಿಕಟ್ಟು ಪೇಂಟಿಂಗು, ಈ ಕಡೆ ಬಂದ್ಬಿಟ್ಟು ಕೋಳಿ ಜಗಳದು ಪೇಂಟಿಂಗು. ಪೇಂಟಿಂಗ್ ಚೆನ್ನಾಗಿ ಮಾಡೋರೆ. ಹೋಟ್ಲನ್ನ ಚೆನ್ನಾಗಿ ಮೇಂಟೈನ್ ಮಾಡೋರೆ, ನೀಟಾಗಿ ಮೇಂಟೈನ್ ಮಾಡೋರೆ. ಹಂಗೆ ನಾನು ಆರ್ಡ್ರ್ ರೆಡಿ ಆಗೋದು ಸ್ವಲ್ಪ ಲೇಟ್ ಆಗಿತ್ತು. ಅದರಿಂದ ಪೇಂಟಿಂಗ್ದು ನೋಡ್ತಾ ಇದ್ದೆ ವೀಡಿಯೋಸು. ನನ್ನ ಆರ್ಡ್ರು ರೆಡಿ ಅಂತ ಬಂತು. ರೆಡಿ ಆಯಿತು ನನ್ನ ಆರ್ಡ್ರು. ತಗೊಂಡು ಇದು ವಿಜಯನಗರ ಕಡೆ ಕೊಟ್ಟಿದ್ದ. ಡಿ ರೋಡ್ ಸಿಗ್ನಲ್ ಬಿಟ್ಟಿದ್ದಿಲ್ಲ. ಇವಾಗ ಹೋದೆ. ಕಸ್ಟಮರು ಟ್ಯಾಂಕಿ ಬೋ ಅಂತ ಹೋದ. ವಿಜಯನಗರ ಡ್ರಾಪ್ ಇತ್ತು. ಮತ್ತು ವಿಜಯನಗರ ಒಂದು ಪಿಕಪ್ ಬಂತು, ಐಸ್ ಕ್ರೀಮ್ ಅಂಗಡಿ. ಇಲ್ಲಿ ಆರ್ಡ್ರ್ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ನೋಡ್ತಾ ಇದ್ದೆ. ಆರ್ಡ್ರ್ ನಂಬರ್ ಹೇಳಿದೆ, ಇನ್ನು ರೆಡಿ ಆಗೋದು ಸ್ವಲ್ಪ ಲೇಟ್ ಬೋ ಅಂದ. ಹಂಗೆ ಈ ಕಡೆ ನಡೆದೆ. ಇಲ್ಲಿ ನೋಡ್ರಿ ಫ್ರೆಂಡ್, ಟಾಟಾ ಅವರು ಹೊಸದಾಗಿ ಕ್ರಿಯೇಟ್ ಮಾಡಿದ್ರು ಈ ಕಾರ್ನ. ಈ ಕಾರು ಕಮ್ಮಿ ಬಜೆಟ್ನಲ್ಲಿ ತರಬೇಕಂತ ಟ್ರೈ ಮಾಡಿದರು. ಈ ಟಾಟಾ ರಾಜ ಎಲ್ಲಿದ್ರೂ ಯಾವತ್ತಿದ್ರೂ ರಾಜಾನೇ. ಆಯಿತು, ನನ್ನ ಆರ್ಡ್ರ್ ರೆಡಿ ಆಯಿತು. ಆರ್ಡ್ರ್ ತಗೊಂಡೆ. ಇದು ಎಲ್ಲಿ ಕೊಟ್ಟವನೆ ಅಂತ ನೋಡ್ತಾ ಇದ್ದೆ. ಇದು ವಿಜಯನಗರ ಕೊಟ್ಟಿದ್ದ. ವಿಜಯನಗರ ಗೇಟ್ ಮೇಲೆ ಎತ್ಕೊಡಿ ಅಂತ ಇದ್ರು ಮೇಡಮ್. ಕೊಟ್ಟೆ. ಇವ್ರನ್ನ ನೋಡಿದ್ರೆ ನಂಗೆ ಒಂದೊಂದು ಟೈಮ್ ತುಂಬ ಖುಷಿ ಆಗುತ್ತೆ. ಹಿಂಗೆ ಹೋದೆ. ನಾನು ಒಳಗಡೆ ಎಂಟ್ರಿ ಇಲ್ಲ, ನಮ್ಮನ್ನ ರೈಟ್ ಸೈಡ್ನಲ್ಲಿ ಇರುತ್ತೆ. ಇನ್ನು ನನ್ನ ಆರ್ಡ್ರ್ ರೆಡಿ ಆಗಿಲ್ಲ. ಮತ್ತು ನೋಡ್ತಾ ಇದ್ದೆ. ನಾನು ಆರ್ಡ್ರ್ ನಂಬರ್ ಹೇಳಿದೆ, ರೆಡಿ ಆಯಿತು. ತಗೊಂಡೆ. ಇವನ್ನ ನೋಡಿದ್ರೆ ಖುಷಿ ಆಗುತ್ತೆ. ನನ್ನ ಥರನೇ ಇರ್ತಾನೆ, ಸಿಂಗಲಾಗಿ. ಯಾವತ್ತು ಕಾಲ ಮೇಲೆ ಕಾಳು ಹಾಕೊಂಡು ನಗ್ತಾ ಇರ್ತಾನೆ. ಇವನ್ನ ನೋಡಿದ್ರೆ ಖುಷಿ ಒಂಥರ, ಜಾಲಿ ಜಾಲಿ ಅಂತ. ಹಂಗೆ ಆರ್ಡ್ರು ಒಂದು ಕಸ್ಟಮರು 3ನೇ ಫ್ಲೋರ್ಗೆ ಎತ್ಕೊಂಡು ಬರ್ರಿ ಅಂದಿದ್ದ. ಎತ್ಕೊಂಡು ಹೋದೆ. ಕಸ್ಟಮರ್ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಹೋಗಿ ಬೆಲ್ ಮಾಡಿದೆ. ಕಸ್ಟಮರು ಬರ್ತಾನೆ ಅಂತ ಕಾಯ್ತಾ ಇದ್ದೆ. ಕಸ್ಟಮರು ಇನ್ನೊಂದು ಸರ್ತಿ ಬೆಲ್ ಮಾಡಿದೆ. ಬಂದ ಕಸ್ಟಮರು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂದೆ. ನಮ್ಮ RTRಗೆ ಪೆಟ್ರೋಲ್ ಹಾಕ್ಸಿದೆ 120 ರೂಪಾಯಿ. ಯಾಕಂದರೆ ದುಡಿಯೋ ಯಾವುದೇ ವೆಹಿಕಲ್ ಇರಲಿ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೋಬೇಕು. ಹಂಗೆ ಮೆರಿಸ್ಟಿಕ್ ಕಡೆ ಬಂದೆ. ಮೆರಿಸ್ಟಿಕ್ ಕಡೆ ನೋಡ್ತಾ ಇದ್ದೆ. ಹಣ ಬಂದು ಎಷ್ಟು ಕಡೆ ನಿಂತ್ಕೊಂಡು ಆರ್ಡ್ರ್ಗಳು ಯಾರಾದರೂ ಬೀಳುತ್ತಾ ಅಂತ. ಆರ್ಡ್ರ್ ಬಿತ್ತು. ರೆಸ್ಟೋರೆಂಟ್ ಕೊಟ್ಟಿದ್ದ. ಈ ರೆಸ್ಟೋರೆಂಟ್ ಬ್ರಾಂಚ್ಗಳು ಜಾಸ್ತಿ ಐತೆ ಫ್ರೆಂಡ್ಸ್ ಬೆಂಗಳೂರಿನಲ್ಲಿ. ಹಂಗೆ ನೋಡ್ತಾ ಇದ್ದೆ. ನನ್ನ ಆರ್ಡ್ರ್ ರೆಡಿ ಆಗೋದು ಲೇಟ್ ಆಗ್ತಾಯಿತ್ತು. ಹೋದೆ, ಕುಂದ್ಕೊಂಡೆ. ಇವ್ರನ್ನ ಒಬ್ರನ್ನ ನೋಡಿ ನನಗೆ ಖುಷಿ ಆಯಿತು. ಮಾಲೆ ಹಾಕೋರೆ, ಜೊಮ್ಯಾಟೊ ಮಾಡ್ತಾವ್ರೆ. ಅವ್ರು ನನ್ನ ಕಡೆನೇ ನೋಡೋದ್ರು ವಿಡಿಯೋ ತೆಗಿತಾ ಇದ್ದರೆ. ಆರ್ಡ್ರ್ ರೆಡಿ ಆಯಿತು. ಇದು ಎಲ್ಲಿ ಕೊಟ್ಟವನೆ ಅಂತ ನೋಡ್ತಾ ಇದ್ದೆ. ಅಷ್ಟು ಬೇಗ ಇನ್ನೊಂದು ಆರ್ಡ್ರ್ ಬಿತ್ತು, ಡಬಲ್ ಆರ್ಡ್ರು. ಇದು ಇನ್ನೊಂದು ಆರ್ಡ್ರು ಪಿಕ್ ಮಾಡೋಕ್ಕೆ ಹೋದೆ. ಆರ್ಡ್ರ್ ರೆಡಿ ಆಗ್ತಾಯಿತ್ತು. ನೋಡಿದ್ರೆ ರೆಡಿ ಅಂತ ಬಂತು. ಒಳಗಡೆ ಹೋಗಿ ಕೇಳಿದ್ರೆ ಇನ್ನೂ ರೆಡಿ ಆಗಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ ಅಂದರು. ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಆರ್ಡ್ರ್ ರೆಡಿ ಆಯಿತು. ಇದು ಎಲ್ಲಿ ಕೊಟ್ಟವನೆ ಅಂತ ನೋಡ್ತಾ ಇದ್ದೆ.
ಫಸ್ಟ್ ಆರ್ಡ್ರು ಕೊಟ್ಟೆ. ಫಸ್ಟ್ ಆರ್ಡ್ರು ಬಂದುಬಿಟ್ಟು ಒಂದು ರೆಸ್ಟೋರೆಂಟ್ ಕೊಟ್ಟಿದ್ದ. ಅದು ಒಳಗಡೆ ಎಂಟ್ರಿ ಇಲ್ಲ ನಮ್ಮನ್ನ, ಅದಕ್ಕೆ ಆಚೆ ಕಡೆಯಿಂದನೇ ಎತ್ಕೊಟ್ಬಿಟ್ಟು ಸೆಕೆಂಡ್ ಆರ್ಡ್ರು ಅಲ್ಲಿನಿಂದ ಕುಮಾರ ಪಾರ್ಕ್ ಕೊಟ್ಟಿದ್ದ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಂದರು, ಕೊಟ್ಟಿಲ್ಲ ಅವ್ರ ಕೈಗೆ. ಕಸ್ಟಮರ್ಗೆ ಫೋನ್ ಮಾಡ್ತೀನಿ ಅಂತ ಕಸ್ಟಮರ್ಗೆ ಫೋನ್ ಮಾಡಿದೆ, ತಮಿಳು ಹುಡುಗಿರು. ಆದರೆ ಸಖತ್ತಾಗಿ ಮಾತಾಡಿಸಿದ್ರು. ಲಾಸ್ಟು ಮನೆಗೆ ಟೈಮ್ ಆಯಿತು, ಡ್ಯೂಟಿ ಮುಗೀತು, ಮನೆಗೆ ಟೈಮು 11:30. ನಾನು ನನ್ನ ನೆರಳನ್ನ ತೋರ್ಸೋಣ ಅಂತ ಹಂಗೆ ಮನೆ ಕಡೆ ಹೊರಟೆ. ಮೆಟ್ಲು ಹತ್ತಿರ ತಕ್ಷಣನೇ ಬಂದ ನಮ್ಮ ಜಾಕಿ. ವೆಲ್ಕಮ್ ಅಂತ ವೆಲ್ಕಮ್ ಮಾಡ್ತಾನೆ. ಡೈಲಿ ನಾನು ಬಂದರೆ ಅಲ್ಲಿ ವೆಹಿಕಲ್ ನಿಲ್ಸಿರೋ ತಕ್ಷಣನೇ ಸೌಂಡ್ ಕೊಡ್ತಾನೆ, ಬಂದವನೆ ಇವನಿಂದ ನನಗೆ ಕೆಲಸ ಆಗಬೇಕಿತ್ತು, ಬಂದವನೆ ಅಂತ. ಅವನ್ನ ಖುಷಿಯಾಗಿ ನೋಡ್ಕೊಳ್ಳೋದೆ ನಮ್ಮ ಖುಷಿ. ಒಂದು ನೈಸ್ ಮಾಡ್ತಾಯಿದ್ದ, ಬೆಲ್ಶೀಟ್ ಹಾಕೋ, ನಾನು ಮಲ್ಕೋಬೇಕು, ಬೆಲ್ಶೀಟ್ ಹಾಕೋ ಅಂತ. ಬೆಲ್ಶೀಟ್ ಹಾಕೋವರೆಗೂ ದಾರಿನೇ ಬಿಡ್ತಾ ಇದ್ದಿದ್ದಿಲ್ಲ. ಹಂಗೆ ಮತ್ತು ಗೋಣಿ ಚೀಲ ಹಾಕಿದೆ, ಆಗ್ತಾನೆ ಇಲ್ವಾ ಅಂತ ನೋಡ್ತಾ ಇದ್ದ. ಸರಿ ಮಾಡಿ ಗೋಣಿ ಚೀಲನ ಎತ್ಕೊಂಡೋಗಿ ಸರಿ ಮಾಡ್ತಾಯಿದ್ದೆ. ಅಷ್ಟು ಬೇಗ ಅವನು ಹಾಕೋ ಫಸ್ಟ್ ಹಾಕೋ ಅಂತ ಇದ್ದ. ಹಾಕಿದೆ, ಗೋಣಿ ಚೀಲ ಸರಿ ಮಾಡಿದೆ. ಅಷ್ಟು ಬೇಗ ಮಾಡ್ಕೊಂಡ್ಬಿಟ್ಟ. ಇವನ ಹತ್ರ ಏನಾದ್ರು ಕಲಿಬೇಕಂದ್ರೆ ಗೋಣಿ ಚೀಲ ಹಾಕಿದ್ಮೇಲೆ ಮಖನೇ ತೋರಿಸೋದಿಲ್ಲ ಗುರು, ಮುಖ ಮುಚ್ಕೊಳ್ತಾನೆ. ನೀನು